ಹೌದು, ಭರತ ಖಂಡ ಇದು ಭಾರತ ದೇಶ. ನಾವು ನೀವು ಜೀವಿಸುತ್ತಿರುವ ಪುಣ್ಯದ ನಾಡು. ವಂದೇ ಮಾತರಂ, ವಂದೇ ಮಾತರಂ. 300 ವರ್ಷಗಳ ಕತ್ತಲ ಕಂಡ ಬೆಳಕು ಮೂಡಿದ್ದು 1947ರಲ್ಲಿ. ಅಂದು ದೊರೆಯಿತು ನಮಗೆ ಸ್ವಾತಂತ್ರ್ಯ. ಕೋಟಿ ಕೋಟಿ ಜನರ ನಿಟ್ಟಿಸಿರು ತಾಪ ತಳಮಳಗಳಲ್ಲಿ ಅರಳಿ ನಿಂತ ರಾಷ್ಟ್ರ. ಇಂದು ಎಲ್ಲವೂ ಸುಖವಾಗಿದೆ. ನಾವು ಮಾತನಾಡಬಹುದು, ಗಳಿಸಬಹುದು, ಎಲ್ಲೆಂದರಲ್ಲಿ ಚಲಿಸಬಹುದು. ನಮಗೆ ನಮ್ಮ ಸಂವಿಧಾನದ ಆಕಾಶವಿದೆ. ಅದಕ್ಕೂ ಎತ್ತರವಾಗಿ ನಮ್ಮ ಸ್ವತಂತ್ರ ದೇಶದ ತ್ರಿವರ್ಣ ಧ್ವಜದ ಆಶೀರ್ವಾದವಿದೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಮಹಾತ್ಮ ಗಾಂಧೀಜಿ ಕಿ ಜೈ. ಆದರೆ ಹೇಳಿಕೊಳ್ಳಲು ದುಃಖವಾಗುತ್ತಿದೆ. ಎದೆ ಗುಂಡಿಗೆಯಲ್ಲಿ 100 ತೋಪುಗಳ ದಾಂಗೂಡುತ್ತವೆ. ನಾವು ಎತ್ತ ಸಾಗಿದ್ದೇವೆ. ನಮ್ಮ ದಾರಿ ಯಾವುದು? ನಮ್ಮ ದಾರಿ? ನಮಗೆ ಸ್ವತಂತ್ರವನ್ನು ದೊರಕಿಸಿಕೊಂಡವರಿಗೆ ನಾವು ಆತ್ಮಶಾಂತಿಯನ್ನು ನೀಡುತ್ತೇವೆ? ಇಲ್ಲ. ಒಮ್ಮೆ ವಿಚಾರಿಸಿ ತಿಳಿದುಕೊಂಡು ಕೇಳಿಕೊಳ್ಳಿ. ನಮ್ಮದು ಎಂಥ ದೇಶ, ಎಂಥ ಹೋರಾಟ, ಎಂಥ ತ್ಯಾಗ, ಎಂಥ ಸಂಕಲ್ಪ. ಬೋಲೋ ಭಾರತ್ ಮಾತಾ ಕಿ ಜೈ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಇವೆರಡು ನಮ್ಮ ಕ್ರಾಂತಿಯ ಧ್ವನಿಗಳು. ಬರೀ ಧ್ವನಿಗಳಲ್ಲ, ಬರೀ ಕೂಗುಗಳಲ್ಲ. ಬ್ರಿಟಿಷರನ್ನು ನಡಗಿಸಿದ ಸೇಮ್ ಗರ್ಜನೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಮಹಾತ್ಮ ಗಾಂಧೀಜಿ ಕಿ ಜೈ. ಅತ್ತ ನೋಡಿ, ಉತ್ತರದಲ್ಲಿ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು. ಎತ್ತ ನೋಡಿ, ದಕ್ಷಿಣದಲ್ಲಿ ಮೈಲಾರ್ ಮಹದೇವ್, ವೀರಯ್ಯ ಹಿರೇಮಠ್, ತಿರುಕಪ್ಪ ಮಡಿವಾಳ. ಇವತ್ತು ಅವರು ನಮ್ಮೊಂದಿಗಿಲ್ಲ. ಆದರೆ ಅವರು ತೋರಿದ ದಾರಿಗಳು ನಮ್ಮ ಎದುರಲ್ಲಿಯೇ ಇವೆ. ಅವರು ತೋರಿದ ದಾರಿಗಳು ನಮ್ಮ ಎದುರಲ್ಲಿಯೇ ಇವೆ. ಅವರು ತೋರಿದ ದಾರಿಗಳು ನಮ್ಮ ಎದುರಲ್ಲಿಯೇ ಇವೆ. ಹೌದು, ಹಿಂಸೆ ಹೆದ್ದಾರಿಯಾಗಿದೆ. ಎಲ್ಲಿ ನೋಡಿದ್ರು ಅನ್ಯಾಯ, ಅತ್ಯಾಚಾರ, ಭ್ರಷ್ಟಾಚಾರ, ಪಕ್ಷಪಾತ, ರಕ್ತಪಾತ. ಬಂಧುಗಳೇ, ಇವರ ದಾರಿಗಳು ದಾರಿ ನಮ್ಮ ಮುಂದೆ ಇವೆ. ಮಕ್ಕಳೇ, ಹಿರಿಯರೇ, ಯುವಕರೇ, ಹೇಳಿ, ನಮ್ಮ ದಾರಿ ಯಾವುದು? ನೀತಿಯೋ ಅನೀತಿಯೋ? ನ್ಯಾಯವೋ ಅನ್ಯಾಯವೋ? ಪ್ರೀತಿಯೋ ದ್ವೇಷವೋ? ಶಾಂತಿಯೋ ಅಶಾಂತಿಯೋ? ಹೇಳಿ ಬಂಧುಗಳೇ, ನಮ್ಮ ದಾರಿ ಯಾವುದು? ಧನ್ಯವಾದ. ಅದ್ಭುತವಾದಂಥ ಒಂದು ನಾನು ಬರೆದಂಥ ನಾಟಕ ಅಂತ ಹೇಳೋದಕ್ಕಾಗಿ ಅವರದೇ ನಾಟಕ ಅನ್ನೋ ರೀತಿಯಲ್ಲಿ ಎಲ್ಲ ಭಾವತಂತುಗಳು ಇದ್ದು ಅಂತ ಹೇಳ್ತೇನೆ. ಈಗ ಕೊನೆಯದಾಗಿ ನಾನೇ ಒಂದು ನಾಲ್ಕನೆಯನ್ನು ಹೇಳ್ತೇನೆ. ಹೇಳೋಕ್ಕಿಂತ ಮುಂದೆ